ರಾಹುಲ್ ಬೇರೆ ಬೇರೆ ವಿಷಯ ಅದರ ಬಗ್ಗೆ ತಾವು ತುಂಬಾ ಮನಸ್ಸಲ್ಲಿ ನೋವಿದೆ. ಯಾರಿಗೆ ಏಟ್ ಆಗಿದೆಯೋ ಅವ್ರವ್ರಿಗೆ ನ್ಯಾಯ ಸಿಗಬೇಕು. ರಾಜಕಾರಣ ಆಗ್ತಿದೆ ತುಂಬಾ ಬೇಜಾರಿದೆ. ಏನ್ ನಡೀತಾ ಇದೆ ಅಷ್ಟು ಜ್ಞಾನ ಇಲ್ಲ ನನಗೆ. ಗೊತ್ತಿಲ್ಲದೆ ಇರೋದ್ ಬಗ್ಗೆ ಅರ್ಧಂಬರ್ಧ ಮಾತಾಡಬಾರ್ದು. ಬಟ್ ರಾಜಕಾರಣದ ಬಗ್ಗೆ ಎಲ್ಲ ನನ್ಗೆ ಅಷ್ಟು ಜ್ಞಾನ ಇಲ್ಲ. ಬಟ್ ತುಂಬಾ ಬೇಜಾರಾಗ್ತಾ ಇದೆ ನೋಡಿದ್ರೆ. ಈ ತರ ಆಗ್ಬಾರ್ದಿತ್ತು, ಖಂಡಿತ ಆಗ್ಲೇಬಾರ್ದಿತ್ತು. ನ್ಯಾಯ ಯಾರಿಗೆ ಸಿಗ್ಬೇಕು, ನ್ಯಾಯ ಸಿಗ್ಬೇಕಂತ ಯಾರ್ಯಾರಿಗೆ ಏಟ್ ಆಗಿದೆಯೋ, ಯಾರ್ಯಾರಿಗೆ ಲಾಸ್ ಆಗಿದೆಯೋ, ಪರಿವಾರದವರು ಕಳ್ದು ಹೋಗಿದಾರೋ ಎಲ್ಲರಿಗೂ ನ್ಯಾಯ ಆಗ್ತೀವಿ. ಹೆಣ್ಣು ಮಕ್ಕಳಿಗೆ ನ್ಯಾಯ ಯಾಕೋ ತಾವು ಸಹಿತ ಇಂಡಸ್ಟ್ರಿ ಭಾಳ ದೂರ ಉಳಿದಂಗೆ ಕಾಣಿಸುತ್ತೆ. ಇಲ್ಲ, ಈಗ 2 ಮಕ್ಳಿದ್ದಾರೆ. ಒಂದ್ ಮಗ 3 ವರ್ಷ, ನನ್ನ ಮಗಳು 4 ತಿಂಗಳು. ಸೊ ಈಗಲೇ ತಾಯಿ ಡ್ಯೂಟಿ ಮಾಡ್ಬೇಕಲ್ಲ ಲೈಫಲ್ಲಿ. ತಾಯಿ ಡ್ಯೂಟಿ ಮಾಡುವಾಗ ತಾಯಿ ತಂದಲ್ಲೇ ಮುಳುಗ್ ಹೋಗ್ಬೇಕು. ತಿರ್ಗಾ ಬರ್ತೀವಿ, ಕೆಲ್ಸಕ್ಕೆ ಬರ್ತೀವಿ, ಇಂಡಸ್ಟ್ರಿಗೆ ಬರ್ತೀವಿ. 4 ತಿಂಗಳು ನನ್ನ ಮಗು. ಇಲ್ಲೂ ಬಂದಿದ್ದೀನಿ, ಹೆಂಗೋ ಕೈ ಕಾಲು ಕಟ್ಕೊಂಡ್ ಬಂದಿದ್ದೀನಿ. ಅಯ್ಯೋ ಮಗು ಕರ್ಕೊಂಡ್ ಬಂದಿಲ್ಲ. ಇಲ್ಲಿಂದ ಸ್ಟ್ರೇಟ್ ಏರ್ಪೋರ್ಟ್ ಓಡ್ತಾ ಇರೋದು. ಕನ್ನಡ ಇಂಡಸ್ಟ್ರಿ ಸುಲ್ಬಮ್ ಶೋ ಬಿಟ್ರೆ ಮತ್ತೆ ಯಾವುದು ಸದ್ದ ಆಗ್ತಾ ಇಲ್ಲ. ಅದನ್ನ ಬಿಟ್ಟರೆ ಕನ್ನಡ ಭಾಳಷ್ಟು ದೂರ ಉಳಿತದೆ. OTT ಪ್ಲಾಟ್ಫಾರ್ಮ್ ಮೇಲೆ ಅವಲಂಬಿತ ಆಗ್ಬೇಕಾಗಿದೆ. ಅದಕ್ಕೆ ನಾವು ಪ್ಲಾನ್ ಮಾಡ್ತೀವಿ ಫಿಲ್ಮ್ ನೋಡ್ಲಿಕ್ಕೆ. ನಾವಿಲ್ಲಿ ಏನು ಜಾಸ್ತಿ ಕಂಟ್ರೋಲ್ ಮಾಡಕ್ ಆಗಲ್ಲ. ಅದು ಕಾಲದ ಜೊತೆ. ಈಗ ಹಿಂದೆ ಎಲ್ಲರೂ ಸಿನಿಮಾ ಥಿಯೇಟರ್ಗೆ ಹೋಗ್ತಾ ಇದ್ರು, ಇವಾಗ ನೋಡಿದ್ರೆ ಮೊಬೈಲಲ್ಲೇ ನೋಡ್ತಾ ಇದ್ದಾರೆ. ನಮ್ಮ ಕೈಯಲ್ಲಿ ಏನು ಇಲ್ಲ. ಕಾಲದ ಜೊತೆ ಬದಲಾಗದೆ ನಮ್ಮ ಕೈಯಲ್ಲಿದೆ ಅಷ್ಟೇ. ಹೌದು, ಪ್ರೊಡ್ಯೂಸರ್ಸ್ಗೆ ತುಂಬಾನೇ ಒಂದು ದೊಡ್ಡ ಚಾಲೆಂಜು ಆಗಿದೆ. ಅಂದ್ರೆ ಸಿನಿಮಾ ಮಾಡ್ಬೇಕಂದ್ರೆ 100 ಕೋಟಿ ಇಟ್ಬಿಟ್ಟೆ ಮಾಡಬೇಕು, ಇಲ್ಲಾಂದ್ರೆ ಮಾಡಲೇಬಾರ್ದು. ದೊಡ್ಡ ಸ್ಕ್ರೀನ್ ಮೇಲೆ ನೋಡ್ಬೇಕಂದ್ರೆ ಅಂತ ಬಡ್ಜೆಟೇ ಇರಬೇಕು ಅಂತ ಎಲ್ಲ ತುಂಬಾ ನೋವಾಗಿದೆ ರೆಗ್ಯುಲರ್ ಪ್ರೊಡ್ಯೂಸರ್ಸ್ಗೆ. ನಮಗೂ ತುಂಬಾ ಒಂದು ರೀತಿ ನೋವೇ ಆಗಿದೆ. ಬಟ್ ಕಾಲದ ಜೊತೆ ಕಾಲ ನಾವು ಬದಲಾಗಲೇಬೇಕು. ಸಣ್ಣ ನಿರ್ಮಾಪಕರು ಇಲ್ಲ ಅಂತ ಇಲ್ಲ, ಇದೆ ಅವಕಾಶಗಳಿದೆ. ಈಗ OTT ಓಪನ್ ಆಗಿದೆ. ಸೊ OTT ಓಪನ್ ಆಗ್ತಾನೆ ಇದೆ. ಕನ್ನಡದಲ್ಲಿ ಇನ್ನೂ ಸ್ವಲ್ಪ ಭರ್ಜರಿಯಾಗಿ ಓಪನ್ ಆಗಬೇಕು OTT. ಹೇಗೆ ಹಿಂದಿನಲ್ಲೆಲ್ಲ ತುಂಬ ದೊಡ್ಡ ಮಟ್ಟಕ್ಕೆ, ಹಿಂದಿನಲ್ಲಿ, ತೆಲುಗುನಲ್ಲಿ, ತಮಿಳಲ್ಲಿ OTT ತುಂಬ ದೊಡ್ಡ ಮಟ್ಟಕ್ಕೆ ಬಂದಿದೆ. ಆ ಥರ ಕನ್ನಡದಲ್ಲಿ ಸ್ವಲ್ಪ ಮಟ್ಟಕ್ಕೆ OTT ಬಂದಿದೆ. ಸೊ ಕನ್ನಡದಲ್ಲೂ ದೊಡ್ಡ ಮಟ್ಟಕ್ಕೆ OTT ಬಂದರೆ ಎಲ್ಲರೂ ಆ್ಯಕ್ಟಿವ್ ಆಗೇ ಆಗ್ತೀವಿ. ಬಿಕಾಸ್ ನಮಗೆಲ್ಲರಿಗೂ ಒಂದು ಸಿನಿಮಾ ಬಿಟ್ಟು ಬೇರೆ ಕೆಲಸನೇ ಗೊತ್ತಿಲ್ಲ.